ಹಾಗೆ ಮೂರನೇದು ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ನಾನು ರಾಜ್ಯದಲ್ಲಿ ಇನ್ನೊಂದು ನಮ್ಗೆ ಸಮಸ್ಯೆ, ಯಾವುದೇ ಆಗ್ಲಿ ಈ ರೆಕಾರ್ಡ್ ರೂಮ್ ಇಂದ ಏನೇ ಒಂದು ಡಾಕ್ಯುಮೆಂಟ್ ತಗೋಬೇಕಾದ್ರೆ ಜನ ಬಹಳ ಒದ್ದಾಡ್ತಾ ಇದೀವಿ ಅಂತ. ಎಲ್ಲಾ ಕಡೆ ಅಲ್ಲ, ಕೆಲವರು ಒಳ್ಳೆ ಸರ್ವಿಸ್ ಕೊಡುವಂತ ಜನ ಇದ್ದಾರೆ. ಇನ್ ಕೆಲವರು ಒಂದು ರೆಕಾರ್ಡ್ ಹುಡುಕೊಡ್ಬೇಕಾದ್ರೆ ಬಹಳ ಕಷ್ಟ ಆಗ್ತಾ ಇದೆ ಅಂತೇಳಿ ತುಂಬಾ ಜನ ದೂರುಗಳನ್ನ ಹೇಳ್ತಾ ಇದ್ದಾರೆ. ಹಾಗಾಗಿ ಮತ್ತೆ ಇನ್ ಕೆಲವ್ರದ್ದು ರೆಕಾರ್ಡ್ ಕಳೆದೋಗೋದು ಕೂಡ ನಾವು ಅನುಭವಿಸ್ತಾ ಇದ್ದೇವೆ. ಕಳೆದೋಗಿರುತ್ತೋ ಅಥವಾ ಎತ್ತಿ ಬೇರೆ ಕಡೆ ಇಟ್ಬಿಟ್ಟಿರ್ತಾರೋ ಉದ್ದೇಶಪೂರ್ವಕವಾಗಿ ಗೊತ್ತಿಲ್ಲ. ಈಗ ನಾವು ಸ್ಕ್ಯಾನಿಂಗ್ ಮಾಡಕ್ ಹೋದಾಗ ಎಷ್ಟೋ ಕಳೆದೋಗಿದ್ವು ಅನ್ನೋವೆಲ್ಲ ಸಿಗ್ತಾ ಇದಾವೆ. ಯಾಕಂದ್ರೆ ಉದ್ದೇಶಪೂರ್ವಕವಾಗಿ ಅಥವಾ ಅಚಾತುರ್ಯದಿಂದ ಬೇರೆ ಶೆಲ್ಫ್ ಅಲ್ಲಿ ಇಟ್ಟಿದ್ದಾರೆ ಏನೋ, ಅಥವಾ ಈ ಊರ್ದು ರೆಕಾರ್ಡ್ ಇನ್ನೊಂದು ಊರಿನ ಫೈಲ್ ಅಲ್ಲಿ ಇದೆ. ಸೊ ಈ ಎಲ್ಲಾ ಕಾರಣಗಳಿಂದ ಕಳೆದೋಗಿದೆಯೇನೋ, ನಿಜವಾಗಿ ಕಳೆದೋಗಿರ್ಬೋದು ಅಥವಾ ತಪ್ಪು ಜಾಗದಲ್ಲಿ ಇಟ್ಟಿರ್ಬಹುದು. ಈ ರೀತಿಯಾದಂತ ಪ್ರಕರಣಗಳಿಂದಾನು ರೈತರಿಗೆ ತೊಂದರೆ ಆಗ್ತಾ ಇದೆ. ಮೂರನೇದು, ತಿದ್ದೋದು, ಅದನ್ನ ಫೋರ್ಜರಿ ಮಾಡೋದು, ಮ್ಯಾನಿಪುಲೇಷನ್ ಮಾಡೋದು, ಇವೆಲ್ಲಾನು ಕೂಡ ನಡೀತಾ ಇದೆ. ಸೊ ಇವೆಲ್ಲ ಅವಾಯ್ಡ್ ಮಾಡಬೇಕು ಅಂತೇಳಿ ರಾಜ್ಯದಲ್ಲಿ ನಮ್ಮ ಮೂಲ ಕಡತಗಳೇನಿದಾವೆ, ಎ ಅಂಡ್ ಬಿ ಕ್ಯಾಟಗರಿ ರೆಕಾರ್ಡ್ಸ್ ಅಂತ ಹೇಳ್ತೇವೆ, ಮೂಲ ಕಡತಗಳನ್ನ ಎಲ್ಲವನ್ನೂ ಕೂಡ ಗಣಕೀಕರಣ ಮಾಡುವಂತ ಕೆಲಸ ಭೂ ಸುರಕ್ಷಾ ಅಂತ ಆರಂಭ ಮಾಡಿದ್ದೇವೆ. ಭೂ ಸುರಕ್ಷಾ ಅಂತ 31 ತಾಲೂಕಿನಲ್ಲಿ ಈಗಾಗಲೇ ಎಲ್ಲಾ ರೆಕಾರ್ಡ್ಸ್ ಅನ್ನ ನಾವು ಸ್ಕ್ಯಾನ್ ಮಾಡಿದ್ದೇವೆ. ಸ್ಕ್ಯಾನಿಂಗ್ ಮಾಡೋದಷ್ಟೇ ಅಲ್ಲ, ಅದನ್ನ ನಾವು ಇಂಡೆಕ್ಸಿಂಗು ಅಂತ ಹೇಳ್ತೇವೆ. ಅಂದ್ರೆ ಅದು ಎಲ್ಲಿ ಇದೆ ಹುಡುಕೋದಕ್ಕೆ ಬೇಕಲ್ಲ, ನಾಳೆ ಸ್ಕ್ಯಾನ್ ಮಾಡಿಬಿಟ್ರೆ ಎಲ್ಲ ಸಿಗುತ್ತೆ ಅಂತಲ್ಲ. ಇಂಡೆಕ್ಸಿಂಗ್ ಮಾಡಿ, ಕ್ಯಾಟಲಾಗಿಂಗ್ ಮಾಡಿ, ಸ್ಕ್ಯಾನ್ ಮಾಡುವಂತ ಕೆಲಸ 31 ತಾಲೂಕಲ್ಲಿ ಕಂಪ್ಲೀಟ್ ಮಾಡಿ ಉಳಿದ ತಾಲೂಕುಗಳಲ್ಲೂ ಕೂಡ ಈಗ ಆರಂಭ ಮಾಡಿದ್ದೇವೆ. ಇಲ್ಲಿವರೆಗೂ ಕೂಡ ಭೂ ಸುರಕ್ಷಾ ಕಾರ್ಯಕ್ರಮದಲ್ಲಿ 18,28,14,336 ಪುಟಗಳನ್ನ ಈಗ ಸ್ಕ್ಯಾನಿಂಗ್ ಮಾಡಿದ್ದೇವೆ ಆಲ್ರೆಡಿ. 18,28,14,336 ಪುಟಗಳನ್ನ ಇಲ್ಲಿವರೆಗೂ ಸ್ಕ್ಯಾನಿಂಗ್ ಮಾಡಿದ್ದೇವೆ. ಬಹುಶಃ ಈ ಡಿಸೆಂಬರ್ ಅಷ್ಟೊತ್ತಿಗೆ ಎಲ್ಲಾ ಎ ಅಂಡ್ ಬಿ ಕ್ಯಾಟಗರಿ ರೆಕಾರ್ಡ್ಸ್ ತಾಲೂಕು ಆಫೀಸಲ್ಲಿ ಇರ್ತಕ್ಕಂಥ ಅದನ್ನ ಸ್ಕ್ಯಾನ್ ಮಾಡುವಂತ ಟಾರ್ಗೆಟ್ ಇಟ್ಕೊಂಡಿದ್ದೇವೆ ಬೈ ಎಂಡ್ ಆಫ್ ಡಿಸೆಂಬರ್. ಸೊ ಮಾಡಿ ಇನ್ಮೇಲೆ ಅವುಗಳನ್ನ ಜನ ಆನ್ಲೈನ್ ಅಲ್ಲೇ ಅರ್ಜಿ ಕೊಡಬಹುದು. ಕಾಪಿ ಬೇಕಾದ್ರೆ ಆನ್ಲೈನ್ ಅಲ್ಲೇ, ರೆಕಾರ್ಡ್ ರೂಮ್ ಇಂದ ಏನೇ ದಾಖಲೆ ಬೇಕಾದ್ರೆ ಆನ್ಲೈನ್ ಅಲ್ಲೇ ಅಪ್ಲೈ ಮಾಡಬಹುದು. ಯಾಕೆಂದ್ರೆ ಎಷ್ಟೋ ಜನ ರೆಕಾರ್ಡ್ ರೂಮ್ಗೆ ಅಲಿಯೋದೇ ಒಂದು ಉದ್ಯೋಗ ಅವ್ರಿಗೆ ತೊಂದರೆ ಆಗ್ತಾ ಇದೆ. ಸೊ ಆನ್ಲೈನ್ ಅಲ್ಲೇ ಅಪ್ಲೈ ಮಾಡಿ ಆನ್ಲೈನ್ ಅಲ್ಲೇ ಸರ್ಟಿಫೈಡ್ ಕಾಪಿಯನ್ನ ತೆಗೆದುಕೊಳ್ಳುವಂತ ಸೌಲಭ್ಯವನ್ನು ಕೂಡ ಸದ್ಯದಲ್ಲಿ ಆರಂಭ ಮಾಡ್ತೇವೆ. ಬಟ್ ಈ ಡಿಸೆಂಬರ್ ಅಷ್ಟೊತ್ತಿಗೆ ಎಲ್ಲ ಎ ಕ್ಯಾಟಗರಿ, ಬಿ ಕ್ಯಾಟಗರಿ ಮೂಲ ದಾಖಲೆಗಳು ಅವುಗಳನ್ನ ಸ್ಕ್ಯಾನ್ ಮಾಡಿ ಶಾಶ್ವತವಾಗಿ ಸಂರಕ್ಷಣೆ ಮಾಡ್ತಕ್ಕಂಥದ್ದು. ಮತ್ತು ಟೋಟಲ್ ಇದೆ, ಅಸೆಸ್ಮೆಂಟ್ ಮಾಡಿದೀವಿ. ಅಲ್ಲಿ ಸಪರೇಟ್ ಆಗಿ ಇದೆ, ನನ್ನ ಹತ್ರ ಒಂದು ಎಸ್ಟಿಮೇಟ್ ಮಾಡಿದ್ದೇವೆ. ಇನ್ನು 15 ದಿನದಲ್ಲಿ ಕರೆಕ್ಷನ್ ಮಾಡ್ಲಿಕ್ಕೆ ಅವ್ರಿಗೆ ಅವಕಾಶ ಕೊಟ್ಟಿದ್ದೀನಿ. ಕೆಲವರು ಫಸ್ಟ್ ಒಂದು ಫಿಗರ್ ಹೇಳ್ತಾರೆ, ಆಮೇಲೆ ಇಲ್ಲ ಸರ್ ಈಗ ಸ್ಕ್ಯಾನ್ ಮಾಡಿದ್ದು ಇಷ್ಟೇ ಆಗಿದೆ ಸ್ಕ್ಯಾನ್ ಅಂದ್ರೆ, ಇಲ್ಲ ಸರ್ ಅವಾಗ ಕೊಟ್ಟಿದ್ದು ಸ್ವಲ್ಪ ಹಂಗಿದೆ ಹಿಂಗಿದೆ, ಅದು ಸ್ವಲ್ಪ ಕರೆಕ್ಷನ್ ಮಾಡಕ್ ಒಂದು ಅವಕಾಶ ಕೊಡಿ ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ಕರೆಕ್ಷನ್ ಮಾಡಕ್ಕೆ ಎಷ್ಟೊತ್ತವರೆಗೆ ಅಲ್ಲ, ಡೇಟ್ ಯಾವಾಗ ಕೊಟ್ಟಿದೀವಿ ಕರೆಕ್ಷನ್ ಮಾಡ್ಲಿಕ್ಕೆ ಅವ್ರಿಗೆ, ಟೋಟಲ್ ನಂಬರ್ ಆಫ್ ಪೇಜಸ್ ಲಾಸ್ಟ್ ವಿ.ಸಿ ಅಲ್ಲಿ ಅವ್ರಿಗೆ ಒಂದು ಡೇಟ್ ಕೊಟ್ಟಿದೀವಲ್ಲ, ನಂಬರ್ಸ್, ಡೆಡ್ ಲೈನ್. ಒಟ್ಟಾರೆ ಒಂದು ಅವ್ರಿಗೆ 80 to 90 crore ಪೇಜಸ್ ಆಗ್ಬಹುದು ಅಂತ ಒಂದು ಅಂದಾಜು. ಬಟ್ ಕರೆಕ್ಟೆಡ್ ಫಿಗರ್ ನನ್ಗೆ ಎಲ್ಲ ಕೊಡ್ಬೇಕು ಅಂತಾನು ಅವ್ರಿಗೆಲ್ಲ ತಹಸೀಲ್ದಾರ್ಗೆ ನಾನು ಒಂದು 15 ದಿನ ಹಿಂದೆ ಹೇಳಿದ್ದೇನೆ. ನಿಮ್ ತಾಲೂಕಲ್ಲಿ ಈ ಅಂದ್ರೆ ಎಸೆನ್ಷಿಯಲ್ ಫೈಲ್ಸ್ ಅಲ್ಲಿ ಎಷ್ಟು ಫೈಲ್ ಇದೆ, ಎಷ್ಟು ಪೇಜ್ ಇದೆ, ನನ್ಗೆ ಅದನ್ನ ನಾನು ಅವ್ರ ಹತ್ರ ಕೊಟ್ಟಿರೋ ಫಿಗರ್ ಅನ್ನ ಕರೆಕ್ಷನ್ ಮಾಡ್ಲಿಕ್ಕೆ ಇನ್ನೊಂದು ಅವಕಾಶ ಕೊಟ್ಟಿದ್ದೇನೆ. ಸೊ ಒಟ್ಟಾರೆ ಇದನ್ನ ಡಿಸೆಂಬರ್ ಒಳಗಡೆ ಸ್ಕ್ಯಾನಿಂಗ್ ಮಾಡಿ ಕಳೆದೋಗೋದನ್ನ ತಪ್ಪಿಸ್ಬೇಕು, ತಿದ್ದೋದು, ಫೋರ್ಜರಿ ಮಾಡೋದನ್ನ ನಿಲ್ಲಿಸ್ಬೇಕು, ಮತ್ತೆ ಸಲೀಸಾಗಿ ಈ ಫೈಲು ಜನಗಳಿಗೆ ಸಿಗಬೇಕು. ಈ ಒಂದು ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಸೊ ಅದರ ಜೊತೆಗೆ ಮೂಲ ದಾಖಲೆಗಳು ಅಂತ ನಮ್ಮಲ್ಲಿ ಕ್ಲಾಸಿಫಿಕೇಶನ್ ಇದೆ. ಮೂಲ ಅಂದ್ರೆ ಏನೇನು ಅಂತ, ಉದಾಹರಣೆಗೆ ಮಂಜೂರಿ ಆಗಿರೋದು, ಆಮೇಲೆ ಕೈ ಬರಹ ಪಾಣಿ, ಮ್ಯೂಟೇಶನ್ ರೆಕಾರ್ಡು, ಇವೆಲ್ಲ ಮೂಲ ದಾಖಲೆಗಳ ಕ್ಯಾಟಗರಿಗೆ ಬರ್ತದೆ. IL, RR ಅಂತೆಲ್ಲ ಒಂದು ಲಿಸ್ಟ್ ಇದೆ.
ಸೊ ಅವೆಲ್ಲವುಗಳನ್ನು ಕೂಡ ಸ್ಕ್ಯಾನ್ ಮಾಡ್ತೇವೆ. ಸೊ ಬಿ ಅಲ್ಲಿ 100% ಮಾಡಲ್ಲ, ಬಿ ಅಲ್ಲಿ ಯಾವ್ದು ಎಸೆನ್ಷಿಯಲ್ ಅಂತ ಇದೆ ಅದನ್ನ ಮಾಡ್ತೇವೆ, ಎ ಅಲ್ಲಿ 100% ಕೂಡ ಮಾಡ್ತೇವೆ. ಮೇಜರ್ 70% ಎ ಅಲ್ಲೇ ಇದೆ. ಸೊ ಇನ್ನ ಬಿ ಸಿ ಡಿ ಇ ಇಷ್ಟು ಕ್ಯಾಟಗರಿ ಇದೆ, ಎಲ್ಲಾ ಸೇರಿಸಿದ್ರೆ ಬರೀ 30%. ಎ ಕ್ಯಾಟಗರಿಗೆ ಒಟ್ಟು ರೆಕಾರ್ಡ್ಸ್ ಅಲ್ಲಿ 70% ಬರುತ್ತೆ. ಡೇಟಾ ಎಂಟ್ರಿ ಆಪರೇಟರ್ಸ್ ತಗೊಂಡು ಮಾಡ್ತಾ ಇದ್ದೇವೆ. ಪ್ರತಿ ತಾಲೂಕಿಗೆ 6 ಜನ ಡೇಟಾ ಎಂಟ್ರಿ ಆಪರೇಟರ್ಸ್ ಕೊಟ್ಟಿದ್ದೇವೆ, 6 ಕಂಪ್ಯೂಟರ್ ಸಿಸ್ಟಮ್ಸ್ ಕೊಟ್ಟಿದ್ದೇವೆ, 10 ಕಂಪ್ಯೂಟರ್ ಸಿಸ್ಟಮ್ ಕೊಟ್ಟಿದ್ದೇವೆ, ಓವರ್ ಹೆಡ್ ಸ್ಕ್ಯಾನರ್ ಕೊಟ್ಟಿದ್ದೇವೆ, ಡ್ಯೂಪ್ಲೇಸ್ ಸ್ಕ್ಯಾನರ್ ಕೊಟ್ಟಿದ್ದೇವೆ. ಸೊ ಅವ್ರಿಗೆ ಟ್ರೈನಿಂಗ್ ಕೊಟ್ಟಿದ್ದೇವೆ, ಸಾಫ್ಟ್ವೇರ್ ಕೊಟ್ಟಿದ್ದೇವೆ. ಅದೇ ತರಹ ಸರ್ವೆ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಇಲ್ಲಿವರೆಗೂ ಆಗಿರುವಂತ ಎಲ್ಲಾ ಹಿಸ್ಸಾಗಳನ್ನ ಅದನ್ನು ಕೂಡ ಡಿಜಿಟೈಸ್ ಮಾಡ್ತಾ ಇದ್ದೇವೆ. ಸುಮಾರು 1,34,00,000 ಸರ್ವೆ ಹಿಸ್ಸಾಗಳನ್ನು ಕೂಡ ನಾವು ಡಿಜಿಟೈಸ್ ಮಾಡ್ತಾ ಇದ್ದೇವೆ. ಸೊ ನಾಳೆ ಆ ಸರ್ವೆ ಸ್ಕೆಚ್ ಪೇಪರ್ ಅಲ್ಲಿ ಇರುತ್ತೆ, ಬಟ್ ಡಿಜಿಟಲ್ ಆಗು ಸಿಗ್ಬೇಕು. ಇದನ್ನೆಲ್ಲ ತಗೊಂಡೋಗಿ ನಾಳೆ ನಾವು ಈಗ ನೀವು ನೋಡಿರ್ಬೋದು, ಏನು ನಮ್ದೊಂದು ಆಪ್ ಇದೆ, ಏನು ದಿಶಾಂಕು, ಅದರಲ್ಲಿ ಕೂರಿಸಿದ್ರೆ ರಾಜ್ಯದ್ದೇ ನಾಳೆ ಕಂಪ್ಲೀಟ್ಲಿ ಡಿಜಿಟಲ್ ಮ್ಯಾಪ್ ರಾಜ್ಯದ್ದು ಸಿಗಬೇಕು. ಅದು ನಮ್ಮ ಅಲ್ಟಿಮೇಟ್ ಗೋಲು. ಸೊ ಸರ್ವೆ ಸ್ಕೆಚ್ಗಳನ್ನು ಕೂಡ ನಾವು ಡಿಜಿಟೈಸೇಷನ್ ಮಾಡ್ತಾ ಇದ್ದೇವೆ. ಆಕಾರ್ ಬಂದು ಕೂಡ ಆಲ್ರೆಡಿ ಲಾಸ್ಟ್ ಇಯರ್ ಡಿಜಿಟೈಸ್ ಮಾಡಿ 98% ಆಕಾರ್ ಬಂದು ಡಿಜಿಟೈಸೇಷನ್ ಆಗಿದೆ. ಸೊ ಎಲ್ಲವನ್ನೂ ಕೂಡ ಇದು ಮಾನ್ಯ ಮುಖ್ಯಮಂತ್ರಿಗಳು ಇದು ಸರ್ವೆ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಇದು ಗಣಕೀಕರಣ ವರ್ಷ, ಇಯರ್ ಆಫ್ ಡಿಜಿಟೈಸೇಷನ್ ಅಂತ ಹೇಳಿದ್ದಾರೆ. ಸೊ ಸರ್ವೆ ಡಿಪಾರ್ಟ್ಮೆಂಟ್ ಅಂಡ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಬರೋ ಒಂದು ವರ್ಷದಲ್ಲಿ ಆಲ್ಮೋಸ್ಟ್ 99% ಎಲ್ಲ ಬ್ಯಾಕ್ ಎಂಡು ಫ್ರಂಟ್ ಎಂಡು ಎಲ್ಲವನ್ನು ಕೂಡ ಡಿಜಿಟೈಸ್ ಮಾಡಿ ಸೊ ಜನಕ್ಕೆ ಸಲೀಸಾಗಿ ಇವೆಲ್ಲ ಸಿಗಬೇಕು. ಮತ್ತೆ ಇದರಲ್ಲಿ ತಪ್ಪುಗಳು ಮಾಡೋದಕ್ಕೆ ಅವಕಾಶ ಇರಬಾರ್ದು. ಸೊ ಇದನ್ನು ಕೂಡ ನಾವು ಇಲಾಖೆ ವತಿಯಿಂದ ಮಾಡ್ತಾ ಇದ್ದೇವೆ. ಇಷ್ಟು 2-3 ವಿಷಯ ಮಾತ್ರ ತಮ್ಗೆ ಮೆನ್ಷನ್ ಮಾಡಿದ್ದೇನೆ. ಹೇಳ್ತಾ ಹೋದ್ರೆ ಇನ್ನು ತುಂಬಾ ಇದೆ, ಬಟ್ ಸಾರ್ವಜನಿಕರಿಗೆ ಅನುಕೂಲ ಆಗುವಂತಹ 2-3 ವಿಷಯಗಳನ್ನ ತಮ್ಮ ಗಮನಕ್ಕೆ ತಂದಿದೆ. ಇನ್ನೇನಾದ್ರೂ ಇದ್ರೆ ನೀವು ಕೇಳಬೇಕು. ಈ ಖಾತಾದು 95% ಈಗ ಸ್ಟ್ರೀಮ್ ಲೈನ್ ಆಗಿ ಆಗ್ತಾ ಇದೆ. ಕೆಲವ್ರದ್ದು ನಿರ್ದಿಷ್ಟವಾಗಿ ಅಂದ್ರೆ ಪೆಕ್ಯುಲಿಯರ್ ಕೇಸಸ್ ಅಂತೀವಲ್ಲ, ಅಂತವು ಕೆಲವು ಮಾಡ್ಯೂಲ್ ಮಾಡೋದಿದೆ, ಅದು ಕೂಡ ಮಾಡ್ತಾ ಇದ್ದೇವೆ. 95% ಕೇಸಸ್ಗೆ ತೊಂದರೆ ಇಲ್ಲ. ಈಗ ಆಲ್ರೆಡಿ ಅವರು ಮುನ್ಸಿಪಲ್ ಅಂದ್ರೆ ನಗರ ಪ್ರದೇಶಗಳಲ್ಲೂ ಕೂಡ ನಡೀತಾ ಇದೆ. ಅದನ್ನ ನೆಕ್ಸ್ಟ್ ಗ್ರಾಮ ಪಂಚಾಯಿತಿಗಳಲ್ಲೂ ಬಿ ಖಾತಾ ಕೊಡುವಂತಹ ಅಭಿಯಾನ ಈಗ ಆರಂಭ ಆಗುತ್ತೆ ಸದ್ಯದಲ್ಲೇ. ಮುನ್ಸಿಪಾಲಿಟಿಗಳಲ್ಲಿ ಈಗ ಬಿ ಖಾತಾ ಕೊಡ್ತಾ ಇದ್ದೇವೆ, ಅಂದ್ರೆ UD-ನವ್ರು ಕೊಡ್ತಾ ಇದ್ದಾರೆ. ನೆಕ್ಸ್ಟ್ RDPR ಇಂದ ಗ್ರಾಮ ಪಂಚಾಯತಿ ಏರಿಯಾಗಳಲ್ಲೂ ಕೂಡ ಬಿ ಖಾತೆ ಕೊಡುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.